ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ 9:30 ಆಗಿದೆ. ಇವಾಗ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಮುಟ್ಕಿ ನೆನಪಾಯಿತು. ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ತೊಗೊಂಡು ಬಂದಿದ್ದೆ. ಅಂದರೆ ಮುಟ್ಕಿ ಅಂದರೆ ಏನು ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ನಾನು ಲೈವಲ್ಲಿ ಬರೋರು ಹೇಳೋರು, ಮಹೇಶ್ ಅಣ್ಣವರೆಲ್ಲ ಹೇಳೋರು ಮುಟ್ಕಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ. ಅಂದರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಫೇಮಸ್ ಅದು. ಬಟ್ ನಮ್ಮ ಕಡೆ ಮುಟ್ಗಿ ಅಂದರೆ ಏನು ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು ನಾನು. ತುಂಬ ದಿನದಿಂದ ಅಂದ್ಕೊತಿದ್ದೆ ಮಾಡೋಣ ಅಂತ. ಮಹೇಶ್ ಅಣ್ಣನ ಕೇಳ್ತಾನೆ ಇದ್ರು, ಮಾಡ್ದ ತಿಂದ ಏನಾಯಿತು ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಮಾಡಿರಲಿಲ್ಲ ನಾನು. ಅದಕ್ಕೆ ಇವತ್ತು ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಂಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತಾ ಏನೋ ಅಂತ ಗೊತ್ತಿಲ್ಲ. ನಾನು ಮುಟ್ಕಿ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತೀನಿ ಫ್ರೆಂಡ್. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಅಂದರೆ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಅಲ್ವಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಐಪ್ ಅಂತ ಬರುತ್ತೆ ವಿಡಿಯೋಗೆ, ಐಪ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳೋಕೆ ಇಷ್ಟಪಡ್ತೀನಿ ನಾನು. ಅಂದರೆ ನಮ್ಮ ಕಡೆ ರೊಟ್ಟಿ ಮಾಡ್ತೀವಿ ಫ್ರೆಂಡ್ಸ್, ಜೋಳದ ರೊಟ್ಟಿ ಮಾಡ್ತೀವಿ ನಾವು. ಬಟ್ ಮುಟ್ಗಿ ಅನ್ನೋ ಹೆಸರು ಕೇಳಿದ್ದೆ ನಾನು ಲೈವಲ್ಲಿ ಫಸ್ಟ್ ಟೈಮು. ಹೆಂಗಿರುತ್ತೆ ನೋಡೋಣ ಇದು ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ. ಆವತ್ತಿಂದನೂ ಅನ್ಕೋತಾ ಇದ್ದೆ, ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ. ಆಗಿರಲೇ ಇಲ್ಲ. ಅದಕ್ಕೆ ಇವತ್ತು ಹೆಂಗೋ ಜೋಳದ ಹಿಟ್ಟು ತೊಗೊಂಡು ಬಂದಲ್ಲ, ಮಾಡೋಣ ಅಂತಂದು ಹೇಳ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೇಕು ಹೆಂಗೆ ಬರುತ್ತೆ ಏನು ಅಂತ. ರೊಟ್ಟಿ ಅಂತ ಮಾಡ್ತೀನಿ, ಜೋಳದ ರೊಟ್ಟಿ ಅಥವಾ ರಾಗಿ ರೊಟ್ಟಿ ಮಾಡ್ತೀನಿ. ಇದು ಸ್ವಲ್ಪ ದಪ್ಪ ಮಾಡಬೇಕು ಅಂತ ನೋಡಿದೆ ನಾನು ಯೂಟ್ಯೂಬಲ್ಲಿ. ಅದಕ್ಕೆ ಇದನ್ನು ಸ್ವಲ್ಪ ಟ್ರೈ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮುಟ್ಗಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಜೋಳದ ಹಿಟ್ಟು ತಂದಿದ್ದೆ ನಾನು ಡಿಮಾರ್ಟ್ಗೆ ಹೋದಾಗ. ಸೊ ಮಾಡ್ತಾಯಿದ್ದೀನಿ. ಆಮೇಲೆ ಏನು ಅಂತ ಹೇಳಿದ್ರೆ, ನಾನು ಇದು ಶುಕ್ರವಾರದ ವಿಡಿಯೋ, ಬಟ್ ನನಗೆ ಟೈಮ್ ಇರಲಿಲ್ಲ ಮಾಡೋದಕ್ಕೆ, ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಅದಕ್ಕೋಸ್ಕರ ಮಾಡೋಕ್ಕಾಗಿರಲಿಲ್ಲ. ಶುಕ್ರವಾರದ ವಿಡಿಯೋನ ಇವತ್ತು ಮಂಗಳವಾರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ನಾನು ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಸರಿ ಮಾಡ್ಕೋತಾ ಇದ್ದೀನಿ. ಇವಾಗ ನೀರಿಟ್ಬಿಟ್ಟು ಸ್ವಲ್ಪ ಜೋಳಕ್ಕೆ ಸರಿ ಮಾಡ್ಕೋತಾ ಇದ್ದೀನಿ ರೊಟ್ಟಿಗೆ. ಇದಕ್ಕೆ ಖಾರಕ್ಕೋಸ್ಕರ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಜಾರಲ್ಲಿ ತರಿಯಾಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ. ಅಂದರೆ ನಮಗೆ ಕಲ್ಲಿಲ್ಲ, ಅದಕ್ಕೋಸ್ಕರನೇ ಮಿಕ್ಸಿನಲ್ಲಿ ಆ ಥರ ಇದು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಜೋಳದ ಹಿಟ್ಟೆಲ್ಲ ನಾದ್ಕೋತಾ ಇದ್ದೀನಿ. ಅಂದರೆ ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಕಲ್ಲೆಲ್ಲ ತೊಳ್ಕೊಂಡ್ಬಿಟ್ಟು ಕಲ್ಲಲ್ಲಿ ಹಾಕ್ಕೊಂಡು ನಾದ್ಕೊಂಡು ಸ್ವಲ್ಪ ದಪ್ಪ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಅಂದರೆ ನಾನು ಯೂಟ್ಯೂಬಲ್ಲಿ ನೋಡಿರೋ ಪ್ರಕಾರ ಮಾಮೂಲಿ ರೊಟ್ಟಿ ಮಾಡ್ತೀವಿ ಅಲ್ವಾ, ಅದಕ್ಕಿಂತ ಸ್ವಲ್ಪ ದಪ್ಪ ಇರಬೇಕು ಮುಟ್ಕಿ ಅಂತ ತೋರಿಸ್ತಾಯಿದ್ರು. ಅದಕ್ಕೋಸ್ಕರ ನಾನು ದಪ್ಪ ರೊಟ್ಟಿ ಮಾಡಿಕೊಂಡು ಒಂದು 6 ರೊಟ್ಟಿ ಥರ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಜಾಸ್ತಿ ಮಾಡೋದಕ್ಕೂ ಆಗೋದಿಲ್ಲ. ಅದಕ್ಕೆ ನೋಡೋಣ ಅಂತೇಳ್ಬಿಟ್ಟು ಒಂದು 6 ರೊಟ್ಟಿನ ಮಾಡ್ಕೊಳ್ಳೋಣ ಅಂತ. ಇವಾಗ ಹಾಗೆ ಕೈಯಲ್ಲೆಲ್ಲ ತೊಟ್ಟಕ್ಕೆ ಬರೋದಿಲ್ಲ ಫ್ರೆಂಡ್ಸ್, ನನಗೆ ತೆಳ್ಳಗೆ ಎಲ್ಲ ತೊಟ್ಟಕ್ಕೆ ಬರೋದಿಲ್ಲ. ನಾನು ಲತೋಡಿಲೇ ಉದ್ದೋದು. ಬಟ್ ಇದು ದಪ್ಪ ರೊಟ್ಟಿ ಆಗಿರೋದ್ರಿಂದ ಸರಿ ಕೈಯಲ್ಲೇ ತೊಟ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲನೂ ಒಂದೇ ಸಲ ತೊಟ್ಟಿ ಹಾಕೋತಾ ಇದ್ದೀನಿ ನಾನು ರೊಟ್ಟಿನ. ನೋಡಿ, ಎಲ್ಲನೂ ಒಂದೇ ಸರಿ ಹಾಕ್ಕೊಳ್ಳೋಣ, ಆಮೇಲೆ ಬೇಯಿಸ್ಕೊಂಡು ಬಿಸಿ ಇರೋವಾಗೇ ನಾನು ಕುಟ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ಒಂದೇ ಸಲ ಉದ್ದಿಟ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಕುಟ್ಕೊಳ್ಳೋಣ ಅಂತ. ಯಾಕೆಂದರೆ ಕಲ್ಲಿಲ್ಲ ನಮ್ಮ ಮನೇಲಿ. ಸೊ ಅದು ಇದು ಮಾಡೋದಕ್ಕೆ, ಅದಕ್ಕೋಸ್ಕರ ಅದರಲ್ಲೇ ಕುಟ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ರೊಟ್ಟಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೀರು ಹಚ್ಕೊಂಡು. ಮಾಮೂಲಿ ರೊಟ್ಟಿ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನಾನು ಇದು ಸ್ವಲ್ಪ ದಪ್ಪ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ರೊಟ್ಟಿ ಮಾಡೋದೆಲ್ಲ ನಾನು ಡೀಟೇಲ್ಸಾಗಿ ತೋರ್ಸೋಕೆ ಹೋಗಿಲ್ಲ. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಇದೆಲ್ಲ ಮಾಡ್ತೀನಿ ನಾನು. ಇದು ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ನೀರು ಹಚ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಅಂದರೆ ಒಂದು ಕಡೆ ಎಲ್ಲ ಬೇಯಿಸ್ಕೊಂಡು ಎರಡು ರೊಟ್ಟಿ ಥರ ಬೇಯಿಸ್ಕೊಂಡು, ಇವಾಗ ನೋಡಿ ಅದು ತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ನೋಡಿ ಒಂದು ರೊಟ್ಟಿನಲ್ಲಿ ಈ ಥರ ಎಲ್ಲನೂ ಹಚ್ಕೊಂಬಿಟ್ಟು ಇನ್ನೊಂದು ರೊಟ್ಟಿ ಹಾಕ್ಕೊಂಡು, ಅದು ಬಿಸಿ ಇತ್ತು ಅಲ್ವಾ, ನನಗೆ ಕೈಯಲ್ಲಿ ಇದು ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಕಲ್ಲಲ್ಲಿ, ಅಂದರೆ ತೀರಾ ಸಣ್ಣಕ್ಕೇನು ಜಜ್ಕೊಳ್ಳೋದಿಲ್ಲ, ಸುಮ್ಮನೆ ತರಿಯಾಗಿ ರೊಟ್ಟಿನ ಜಜ್ಕೋತಾ ಇದ್ದೀನಿ ತುಪ್ಪ ಹಾಕ್ಕೊಂಡು.
ನೋಡಿ ಇವಾಗ ಎಲ್ಲನೂ ಸೇರಿಬಿಟ್ಟು ತಾಟಲ್ಲಿ ಹಾಕ್ಕೊಂಡು ಕ್ಲೀನಾಗಿ ಮಿದ್ಬಿಟ್ಟು ಮುದ್ದೆ ಥರ ಕೈಯಲ್ಲಿ ಉಂಡೆ ಕಟ್ತೀವಿ ಅಲ್ವಾ, ಆ ಥರ ಕಟ್ಕೋತಾ ಇದ್ದೀನಿ ನಾನು. ಮೋಸ್ಟ್ಲಿ ಉತ್ತರ ಕರ್ನಾಟಕ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತೀರಾ, ಬಟ್ ನಾನು ಹೊಸ್ದಾಗಿ ಮಾಡ್ತಾ ಇರೋದ್ರಿಂದ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗಾದ್ರೂ ಏನಪ್ಪ ಇವ್ರು ಈ ಥರ ಮಾಡಿದ್ದಾರೆ ಅಂತ ಈ ವಿಡಿಯೋ ನೋಡ್ತಿರೋ ಇದು ಮಾಡಬೇಡಿ, ಯಾಕೆಂದರೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಅಷ್ಟು ಗೊತ್ತಿಲ್ಲ. ಏನೋ ಟ್ರೈ ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡಿದ್ದೀನಿ. ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಾ ಇರೋರು ಬೈಕೋಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಬಂದಿದ್ದಾವೆ. ಅಂದರೆ 3 ಜನಕ್ಕೂ ಒಂದೊಂದು ಆಗೋ ಥರ ಮಾಡಿದೆ ನಾನು. ಟೋಟಲು 8 ರೊಟ್ಟಿ ಆಗಿತ್ತು, ದಪ್ಪ ರೊಟ್ಟಿ 4 ಉಂಡೆಗಳಾಗಿತ್ತು, ಈ ಥರ ಚಿಕ್ಕ ಚಿಕ್ಕದು. ಈ ಥರ ಬಂದಿದೆ ಎಲ್ಲನೂ. ಇದಕ್ಕೆ ಇವಾಗ ತುಪ್ಪ ಹಾಕ್ಬಿಟ್ಟು ನಮ್ಮ ಯಜಮಾನ್ರಿಗೆ ತಿನ್ನೋಕೆ ಕೊಡಬೇಕು. ನೋಡಬೇಕು ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವರೇನೋ ರೊಟ್ಟಿ ಮಾಡ್ತಿದ್ದಾಳೆ ಅಂತ ಸುಮ್ಮನೆ ಇದ್ದರು. ನೋಡಿ ಈ ಥರ 4 ಉಂಡೆಗಳು ಮಾಡ್ಕೊಂಡಿದ್ದೀನಿ ನಾನು. ನಮ್ಮ ಯಜಮಾನ್ರು ರೊಟ್ಟಿ ಚಟ್ನಿ ಏನೋ ಮಾಡ್ತಿದ್ದಾಳೆ ಅಂದ್ಕೊಂಡಿದ್ದಾರೆ. ನಾನು ಮುಟ್ಕೆ ಮಾಡೋದು ಗೊತ್ತಿರಲಿಲ್ಲ ಅವ್ರಿಗೆ. ನೋಡೋಣ, ತಿನ್ನೋಕೆ ಕೊಡ್ತೀನಿ, ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಫ್ರೆಂಡ್ಸ್. ಯಾರಿಗಾದ್ರೂ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದೆ ಅನಿಸಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಯಾವ ಥರ ಬಂದಿದೆ ಮುಟ್ಕಿ ನಾನು ಮಾಡಿದ್ದು ಸರಿನಾ ಏನು ಅಂತಂದು ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡ್ತಾ ಇರ್ಬೋದು 4 ರೊಟ್ಟಿ ಆಗಿದೆ, 4 ಮುಟ್ಕಿ ಆಗಿದೆ. ಇದಕ್ಕೆ ಇವಾಗ ತುಪ್ಪ ಹಾಕ್ಬಿಟ್ಟು ನನ್ನ ಮಗನಿಗೆ ಮತ್ತು ನಮ್ಮ ಯಜಮಾನ್ರಿಗೂ ಕೊಡ್ತೀನಿ. ನಮ್ಮ ಕಡೆ ಸಾಮಾನ್ಯವಾಗಿ ಗೊತ್ತೇ ಇಲ್ಲ ಫ್ರೆಂಡ್ಸ್, ನಮಗೆ ಮುಟ್ಕಿ ಅಂತ ಕೇಳಿದ್ದು ಕೂಡ ಇಲ್ಲ, ಯಾವ ಥರ ಮಾಡಿದ್ದು ಅಂತಲೂ ಇಲ್ಲ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಯಾರಿಗೂ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಇದನ್ನು ಮಾಡೋಕ್ಕೆ ಬರ್ತಾ ಇರೋರು, ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ಇದು ನಮ್ಮ ಯಜಮಾನ್ರಿಗೆ ಕೊಡ್ತೀನಿ, ಏನು ಹೇಳ್ತಾರೆ ಅಂತ ನೋಡೋಣ. ಇವಾಗ ಇದಕ್ಕೆ ಸ್ವಲ್ಪ ಓಲೆಲ್ಲ ಮಾಡಿಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ ಸೆಂಟ್ರಲ್ ಓಲ್ ಮಾಡಿಬಿಟ್ಟು ತುಪ್ಪ ಹಾಕಿ ನಮ್ಮ ಯಜಮಾನ್ರಿಗೆ ಕೊಡ್ತೀನಿ. ಅಂದರೆ ನಮ್ಮ ಕಡೆ ಇದೇ ಥರ ಜೋಳ ರೊಟ್ಟಿ ಮಾಡಿಕೊಂಡು ಅದಕ್ಕೆ ಏನಾದರೂ ಸ್ವಲ್ಪ ಚಟ್ನಿ ಗಿಟ್ನಿ ಮಾಡಿಕೊಂಡು ತಿನ್ಕೊಳ್ಳೋದು ರೂಢಿ ಇದೆ. ಬಟ್ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು ನಾನು. ನೋಡಿ ತುಪ್ಪ ಹಾಕ್ತಾಯಿದ್ದೀನಿ ಇವಾಗ. ಅದಕ್ಕೆ ಸೆಂಟ್ರಲ್ ಹೋಲ್ಸ್ ಥರ ಮಾಡಿಬಿಟ್ಟು ತುಪ್ಪ ಹಾಕಿದ್ದೀನಿ. ಆಮೇಲೆ ಇನ್ನೂ ಒಂದು ಕಡೆ ಭಯ, ನಮ್ಮ ಯಜಮಾನ್ರು ಏನು ಹೇಳ್ತಾರೋ ಏನೋ ಅಂತ ಗೊತ್ತಿಲ್ಲ. ಸರಿ ನೋಡೋಣ, ತಿಂದ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತಂದು ಹೇಳ್ಬಿಟ್ಟು. ಜೋಳದ ಮುದ್ದೆ ಅಲ್ಲ ಕಣ್ರಿ, ಇದು ಮುಟ್ಕಿ. ಏನೋ ಕೂಕ್ಕೆ ಅಂತ ಬಂದರು. ಚೆನ್ನಾಗಾಯ್ತಾ? ನಿಜ ಹೇಳ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ನಮ್ಮ ಯಜಮಾನ್ರಿಗೆ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಅವರು ಕೂಡ ತಿಂತಾಯಿದ್ದಾರೆ. ಜೊತೆಗೆ ನನ್ನ ಮಗನಿಗೂ ಕೊಟ್ಟೆ ಒಂದು ಉಂಡೆನ. ನೋಡೋಣ ಟ್ರೈ ಮಾಡೋ ಹೆಂಗಿದೆ ಏನು ಅಂತಂದು ಹೇಳ್ಬೇಡ. ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿದ್ದೆ, ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಆಮೇಲೆ ಅವರಿಬ್ರಿಗೂ ಕೊಟ್ಬಿಟ್ಟು ನಾನು ಕೂಡ ತಿಂತಾಯಿದ್ದೀನಿ ಇವಾಗ. ಚೆನ್ನಾಗಿದೆ ಫ್ರೆಂಡ್ಸ್, ಒಂಥರ ಟೇಸ್ಟ್. ಅಂದರೆ ನಮಗೆ ಹೊಸ್ದಾಗಿ ತಿಂತಾ ಇರೋದ್ರಿಂದ ಅದ್ರದ್ದು ಇನ್ನೂ ಅಷ್ಟು ನನಗೆ ಅಂದರೆ ಜೀರಿಗೆ ಬೆಳ್ಳುಳ್ಳಿ ವಾಸನೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು, ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ. ಒಂಥರ ಏನೋ ಬಾಯಿಗೆ, ಅಂದರೆ ಇವಾಗ ಜ್ವರ ಗಿರ ಬಂದು ಬಾಯೆಲ್ಲ ಕೆಟ್ಟೋಗಿರುತ್ತೆ ಅಲ್ವಾ, ಅಂಥ ಟೈಮಲ್ಲಿ ತಿನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇದನ್ನು ತಿಂದ್ಬಿಟ್ಟು ನಮ್ಮ ಯಜಮಾನ್ರು ಏನು ಹೇಳ್ತಿದ್ದಾರೆ ಅಂತ ನೋಡಿ ಫ್ರೆಂಡ್ಸ್. ತಿಂತಾ ಇದ್ದಾರೆ ನಮ್ಮ ಮನೆಯವ್ರು. ಏನು ಹೇಳಿದ್ದದು ಅಲ್ಲ, ನೀನೇನೋ ಹೇಳ್ದೆ. ಹಾಂ ನೋಡಿ, ಅವ್ರಿಗೆ ಕೈಮಾ ಉಂಡೆ ತಿಂದಂಗೆ ಅನ್ನಿಸ್ತಾ ಇತ್ತಂತೆ. ಕೈಮಾ ಮಟನ್ ಕೈಮಾ ಆ ಥರ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನಮಗೆ ರೂಢಿ ಇಲ್ವಲ್ಲ ಈ ಕಡೆ ಎಲ್ಲ ತಿಂದು, ಅದಕ್ಕೆ ಅದು ಮಟನ್ ಕೈಮಾ ಥರ ಐತೆ ಅಂತ ಹೇಳ್ತಿದ್ದಾರೆ. ಮಟನ್ ಕೈಮಾ ಥರ ಉಂಡೆ ಐತೆ ಅಂತ.